ಏನ್ ಕೆಟ್ಟ ಹುಡುಗರು ನೀವೆಲ್ಲ. ಥೂ 5-10 ಸಾವಿರ ಕೊಟ್ಬಿಟ್ಟು ಅಲ್ಲೋ ಕಲಿಯೋದ್ ಬದಲು 500 ರೂಪಾಯಿ ಪೆಟ್ರೋಲ್ ಹಾಕಿ ಕಲೀರಿ. ಹುಡುಗಂಗ್ ಫಸ್ಟ್ ಸೆಕೆಂಡ್ ಕಲಿ ಅಂದ್ರೆ ತರ್ಡ್ ಸ್ಕಿಪ್. ಮಗ ಇಷ್ಟೆಲ್ಲ ಕಲ್ತಿದ್ಯಾ? ಡ್ರಿಫ್ಟ್ ಹೊಡಿಯೋದು ಹೆಂಗಂತ ಅಂತೂ ಹೇಳ್ಕೊಟ್ರೆ. ಏನೋ ಡ್ರಿಫ್ಟ್ ಹೊಡಿಯೋದು ಹೇಳ್ಕೊಡ್ಬೇಕಾ ನಿಂಗೆ? ಹ್ಞೂ ಮಗ, ಅದೇ ಮೇನಲ್ಲ. ರಕ್ತ ಎಲ್ಲ ಚೆಲ್ಲೈತೆ. ಕ್ಲೋರಿನ್ ಎಲ್ಲ ತಲೆಯಿಂದ ತೆಗೆದು ಬಿಸಾಕ್ಬಿಟ್ರಿ. ದ ವಂಡರ್ಲಾ ಬಾಯ್ಸ್ ಆರ್ ಬ್ಯಾಕ್ ಅಗೇನ್. ವೆಲ್ಕಮ್ ಬ್ಯಾಕ್ ಟು ಸಂಜಯ್ ಟಾಕ್ಸ್. ಹೋಪ್ ಎವ್ರಿನ್ ಇಸ್ ಡೂಯಿಂಗ್ ಗ್ರೇಟ್. ಇವತ್ತಾಗಿರುತ್ತೆ ಡೇ 27 ನಮ್ಮ 30 ಡೇಸ್ ಚಾಲೆಂಜಲ್ಲಿ. ಇವತ್ತು ಏನು ಗೊತ್ತಾ ಟಾಸ್ಕು? ನಮ್ಮ ಸುದೀನಿಗೆ ಡ್ರೈವಿಂಗ್ ಹೇಳ್ಕೊಡೋದೇ ಟಾಸ್ಕ್. ಇವತ್ತು ಫುಲ್ಲು ಪ್ರಿಪೇರ್ ಮಾಡಿಸಿದ್ದೀನಿ. ಆಲ್ರೆಡಿ ಸ್ವಲ್ಪ ರೋಡ್ ಇತ್ತಲ್ಲಿ ಕೊಟ್ಟಿದ್ದೆ, ಓಡಿಸ್ದ, ಇಶ್ಯೂಸ್ ಇಲ್ಲ, ಆರಾಮಾಗಿ ಓಡಿಸ್ತಾನೆ ಅನ್ನೋ ನಂಬಿಕೆ ನನಗಿದೆ. ಫೀಲ್ಡಿಗೆ ಕರ್ಕೊಂಡೋಗ್ಬಿಡೋಣ, ಒಂದು 5 ರೌಂಡ್ ಫೀಲ್ಡಲ್ಲಿ ಓಡಿಸ್ಬಿಟ್ಟು 6ನೇ ರೌಂಡಿಗೆ ರೋಡ್ ಮೇಲೆ ಬಿಟ್ಟರೆ ಆರಾಮಾಗಿ ಓಡಿಸ್ತಾನೆ, ಏನು ಟೆನ್ಷನ್ ಇಲ್ದಂಗೆ. ಆಲ್ರೆಡಿ ಫಸ್ಟಿಗೆ ರೋಡಿಗೆ ಕೊಟ್ಟೆ, ಯಾಕಂದರೆ ಫೀಲ್ಡಲ್ಲಿ ಓಡಿಸಿದ್ರೆ ಏನೋ ನಾಲೆಡ್ಜ್ ಸಿಗೋಲ್ಲ. ಅದಕ್ಕೆ ಫಸ್ಟಿಗೆ ರೋಡಲ್ಲಿ ಕೊಟ್ಟೆ, ಓಡಿಸ್ದೆ ಆರಾಮಾಗಿ. ಅವನಿಗೆ ಆಲ್ರೆಡಿ ಬರುತ್ತೆ, 50% ಬರುತ್ತೆ, 50% ನಾವು ಕಲಿಸ್ತೀವಿ ಈಗ. ಆ್ಯಂಡ್ ನಮ್ಮ ಡ್ರೈವಿಂಗ್ ಸ್ಕೂಲ್ ಹೆಸರು ಬಂದುಬಿಟ್ಟು ರಾನ್ ಡ್ರೈವಿಂಗ್ ಸ್ಕೂಲ್. ಫೌಂಡರ್ ಸಂಜಯ್ ವಿತ್ ಕೋ-ಫೌಂಡರ್ ಯಶಸ್. ರಾನ್ ಡ್ರೈವಿಂಗ್ ಸ್ಕೂಲ್. ವೆಲ್ಕಮ್ ಟು ರಾನ್ ಡ್ರೈವಿಂಗ್ ಸ್ಕೂಲ್ ಸುದೀನ್. ಸೀಟ್ ಬೆಲ್ಟ್ ಗೊತ್ತಿಲ್ಲ ನನಗೆ. ರೈಟ್ ಫ್ಲಾಲೆಸ್. ಅಯ್ಯೋ ಏನೋ ಸೀನ್ ಆಗಿದೆ. ಒಂದು ದ್ರಾಕ್ಷಿ ಎಲ್ಲ ಕೆಳಗೆ ಬಿದ್ದಿದೆ, ರಕ್ತ ಎಲ್ಲ ಚೆಲ್ಲೈತೆ. ಮಗ ವೆಲ್ಫೇರ್ ನಿಲ್ಸ್ಯಾರ ಅಂದರೆ ಗ್ರೇಟ್. ಅಲ್ಲಿ ವೆಲ್ಫೇರ್ ತೋರಿಸು, ವೆಲ್ಫೇರ್ ನಿಲ್ಸ್ಯಾರ ಅಂದರೆ ಗ್ರೇಟ್. ನಾವು ನೋಡೋಣ ಅಂತ ಬಂದ್ವಿ ಆ್ಯಕ್ಚುಲಿ. ರೈಲ್ವೆ ಸ್ಟೇಷನಲ್ಲಿ ವಾಕಿಂಗ್ ಮಾಡ್ತಿದ್ದಾರಲ್ಲ ಇಷ್ಟೊತ್ತಿಗೆ. ರೈಲ್ವೆ ಸ್ಟೇಷನ್ ಬೇಡ, ಹಂಪಿದಾವೆ. ನಿನ್ನೆ ವಂಡರ್ಲಾ ಹೋಗಿ ಬಂದಿದ್ದು. ಫುಲ್ಲು ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಆರಾಮಾಗಿ ಸ್ನಾನ ಮಾಡಿ ಕ್ಲೋರಿನ್ ಎಲ್ಲ ತಲೆಯಿಂದ ತೆಗೆದು ಬಿಸಾಕ್ಬಿಟ್ರಿ. ಗಂಟ್ಲು ಹೋಗಿಬಿಟ್ಟಿದೆ ಒಂದು ರೇಂಜಿಗೆ. ಮೇ ಬಿ ನಾಳೆ ಫುಲ್ ಹೋಗುತ್ತೆ, ಇವತ್ತೊಂದು ರೇಂಜಿಗೆ ಹೋಗಿದೆ. ನೀವು ಅಬ್ಸರ್ವ್ ಮಾಡ್ಬೋದು, ಸ್ಟಾರ್ಟಿಂಗ್ ಮಾತಾಡೋತ್ತಿಗೆ ಏನಾಗಲ್ಲ, ಲಾಸ್ಟಿಗೆ ಪಿಚ್ ನಿಲ್ಲಿಸ್ತೀನಲ್ಲ ಫುಲ್ ಮ್ಯೂಟೆಡ್ ಆಗೋಗುತ್ತೆ. 200 ರೂಪಾಯಿ ಪೆಟ್ರೋಲ್ ಹಾಕ್ಕೊಂಡು ಸ್ಪಾನ್ಸರ್ಡ್ ಬೈ ಸುದೀನ್ MS. ಮಿಸ್ಟರ್ ಸುದೀನ್ MS. ನೋಡಿ, ಡ್ರೈವಿಂಗ್ ಸ್ಕೂಲಿಗೆಲ್ಲ ಹೋಗಬಾರ್ದು. ಅದೇ ದುಡ್ಡನ್ನ ನಮ್ಮ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಕಲಿಬೇಕು, ಹುಷಾರಾಗಿ ಕಲಿಬೇಕಷ್ಟೆ. ಏನಂತ ಯಶಸ್? ಇದ್ರಲ್ಲಿ ನೋಡು ಏನು ಸಖತ್ತಾಗಿ ನನ್ನ ಸ್ಕಿನ್ ಎಲ್ಲ ಇದು ಮಾಡ್ತಿದೆ, ಸ್ಮೂತ್ ಮಾಡ್ತಿದೆ. 5-10 ಸಾವಿರ ಕೊಟ್ಬಿಟ್ಟು ಅಲ್ಲೋ ಕಲಿಯೋದ್ ಬದಲು 500 ರೂಪಾಯಿ ಪೆಟ್ರೋಲ್ ಹಾಕಿ ಕಲೀರಿ. ನಮ್ಮ ಹತ್ರನಾ? ಬೇಡ, ಸ್ಕ್ಯಾನರ್. ಓ ಇನ್ನೂ ಹಾಕ್ಸಿಲ್ಲ. ಕೀ ಕೊಡ. ಅವನ ಹತ್ರ ಇತ್ಕೊಣ. ಕೀ ಇಸ್ಕೊಂಡ್ಬಿಟ್ಟ ಅಲ್ಲಿ ದೊಡ್ಡದಾಗಿ. ಗಾಡಿ ಓಡಿಸೋರು ಏನು ಮಾಡಬೇಕು? ಥೋ, ಕೆಟ್ಟ ಪದ ಬಿಡ್ರು. ನಾನೇನು ಮಾತಾಡೇ ಇಲ್ಲ. ಇಲ್ಲಿ ಕೇಳಿಸ್ತಿಲ್ಲ. ಮೈಕ್ ಹಾಕಿದ್ದೀನಿ ಇವತ್ತು. ಎಲ್ಲಿ ಕೊಡಿ ನೋಡೇ ಬಿಡೋಣ. ಇಲ್ಲ ಕೊಡಲ್ಲ. ಯಾಕೆ ನಿನ್ನ ಹತ್ರ ಇಲ್ವಾ? ನಿಂದು ಇಡ್ಕೊ. ನಂದೇನಕ್ಕೆ ಬೇಕು ನಿಂಗೆ? ಕ್ಯಾಮ್ರಾ. ನೀನೇನು ಅನ್ಕೊಂಡೆ? ಕ್ಯಾಮ್ರಾನ ಅನ್ಕೊಂಡೆ. ಹಾಂ, ಗುಡ್ ಬಾಯ್ ನೀನು. ವೆರಿ ಗುಡ್ ಬಾಯ್. ಆಯ್ತಾನ ಪೇಮೆಂಟು? ಏನು ಅವನು ಒಬ್ಬಂಗೆ ಬಿಡ್ತೀಯ ಪಾಪ ಹುಡುಗ. ಏನು ಕೆಟ್ಟ ಹುಡುಗರು ನೀವೆಲ್ಲ. ಥೂ ಯಶಸ್, ಥೂ. ಜೀವದ ಮೇಲೆ ಭಯ ಇರಬೇಕು. ರೋಡಲ್ಲಿ ಕೂತ ಫೀಲ್ಡಿಗೆ ಬಂದಾಗ ಜೀವದ ಮೇಲೆ ಭಯ ಬಂದ್ಬಿಡ್ತಂತೀವನಿಗೆ. ಸುದೀನ್ ಆಡಿ ಕಿವೇಟ್ ತಂದಾಗ ಅವನಿಗೆ ಕೊಡ್ಬೇಡ. ಫೈನಲಿ ನಮ್ಮ ಹುಡುಗ ಫಸ್ಟ್ ಸೆಕೆಂಡ್ ಗೇರ್ ಹಾಕಿ ಓಡಿಸೋದು ಕಲ್ತುಬಿಟ್ಟ. ನೈಸ್. ಅವನೇ ಓಡಿಸ್ತೀಯ, ನಾನೇನು ಹೆಲ್ಪೇ ಮಾಡ್ತಾ ಇಲ್ಲ ಅವನಿಗೆ. ಈಗ ಇಲ್ಲೇ ಕಟ್ ಹೊಡೆದ್ಬಿಟ್ಟು, ಇಲ್ಲೇ ಹೊಡಿ, ಇಲ್ಲೇ ತಿರ್ಗಿಸ್ಬಿಟ್ಟು. ಯಸ್, ಗುಡ್ ಬಾಯ್. ನಾವು ಇಲ್ಲಿ ಬಂದ್ವಿ ಆಯಿತಾ, ಎಕ್ಸಿಬಿಷನ್ ಆಗಿರೋ ಮ್ಯಾಟ್ರ್ ಮಾಡ್ತಿದ್ದೀವಿ. ನಾವು ಬಡಾಕಿ ಫೀಲ್ಡ್ ಅಂತ ನೆಮ್ ಮಾಡ್ಕೊಂಡು ಅಯ್ಯೋ ಇಲ್ಲೂ ಅಲ್ಲ ಜಾಗ ಇಲ್ಲಿ ಅಂತ ನಾವು ಅಂದ್ಕೊಂಡು, ಆಮೇಲೆ ಪಕ್ಕದಲ್ಲಿ ಈ ಕಡೆ ಒಂದು ಸ್ಪೇಸ್ ಇದೆ. ಈ ಜಾಗ ಯಾವಾಗ ಇದೆ ಅಂತ ನಮಗೆ ಗೊತ್ತಿಲ್ಲ. ಫುಲ್ಲು ಗಾಡಿ ಓಡ್ಸೋಕ್ಕೆ ಒಳ್ಳೆ ಟ್ರ್ಯಾಕ್ ಮಾಡ್ದಂಗೆ ಆಗಿದೆ ಅದು. ಅದಕ್ಕೆ ಇಲ್ಲೇ ಬಿಟ್ಟಿದ್ದೀವಿ ಹುಡುಗನ. ಅವ್ನು ಪಾಡಿಗೆ ಅವ್ನು ಓಡಿಸ್ತಾನೆ. ನಮ್ಮಪ್ಪ ಏನು ಮಾಡಿದ್ರು ಗೊತ್ತೇ, ನಾವು ಕಲಿಬೇಕಾರೆ ಹಿಂಗೆ ಫೀಲ್ಡ್ ಒಳಗೆ ಅಲ್ಲಿ ಸ್ಟೆಪಿಂಗ್ ಸ್ಟೋನ್ ಸ್ಕೂಲ್ ಇದೆಯಲ್ಲ, ಅಲ್ಲಿ ಎದುರುಗಡೆ ಬಿಲ್ಡಿಂಗ್ ಇರಲಿಲ್ಲ, ಇವಾಗ ಬಿಲ್ಡಿಂಗ್ ಕಟ್ತಾರೆ. ಹಿಂಗೆ ಫುಲ್ಲು ಸ್ಟೇರಿಂಗ್ ತಿರ್ಕೊಂಡು ಜೀರಾ ಕೊಟ್ಟು ಹೊಡಿತವ್ರೆ. ನಾನು ಹಿಂದೆ ಕೂತಿದ್ದೆ, ಹಿಂದೆಡೆನೇ 2 ಸತಿ ಪಲ್ಟಿ ಅದೇ. ನೀನೇನು ಕಲಿತೆ? ನಾನು ಹಂಗೆ ಡೈರೆಕ್ಟ್, ಯಾರೂ ಕಲಿಸ್ಲಿಲ್ಲ.
ಹಿಂಗೆ ಓಡ್ಸೋದು ನೋಡ್ತಿದ್ನಲ್ಲ ಅನ್ಕೊತೀನಿ. ನೀನು ಹಂಗೇನಾ? ಎಸ್ ಬ್ರೋ. ಒಂದಿನ ಹಿಂಗೆ 800 ಆಚೆ ನಿಲ್ಸಿದ್ರು. ನಾನು ಕಾರ್ ಕಲ್ತಿ ಸ್ಟೋರಿ ಹೇಳ್ತೀನಿ ಕೇಳಿ. ಹಿಂಗೆ 800 ಆಚೆ ನಿಲ್ಸಿದ್ದು, ನಮ್ಮದು ಮೊದಲು 800 ಇತ್ತು. 800 ಆಚೆ ನಿಲ್ಸಿದ್ರು, ನಮ್ಮಪ್ಪ ಒಳಗೋಯ್ತು. ನಾನು ಸೀದಾ ಹೋದೆ, 800 ಎತ್ಕೊಂಡೆ, ಕೀ ಒಳಗೆ ಇತ್ತು. ಸೀದಾ ನಮ್ಮ ಮನೆ ಅಪ್ಪಿದೆಲ್ಲ ಮೂರ್ತಿ ಅಂಗಡಿ ಮೇಲ್ಗಡೆ, ಅಲ್ಲಿ ಹೋದೆ. ನಮ್ಮಪ್ಪ ಆಚೆ ಬಂದು ಗಾಬರಿ, ಇವ್ನು ಕಾರ್ ತಗೊಂಡು ಎಲ್ಲ ಹೋದ ಅಂತ. ಬ್ರೇಕ್ ಹಿಡಿಯಕ್ಕೆ ಬರುತ್ತಲ್ವಾ ನಿಮಗೆ? ಹಾಂ, ನಾನು ರಿವರ್ಸ್ ಎಲ್ಲ ತೆಗ್ದಿದ್ದು ನೋಡಿ ಗಾಬರಿ ಆಗೋದ್ರು. ನೀನು ಯಾವಾಗ ಕಲ್ತೆ ಗುರು ಅಂತ. ಇಲ್ಲ 4th ಕಣ. ಬಂದು ನೀನು ಹುಡುಗಂಗೆ ಫಸ್ಟ್ ಸೆಕೆಂಡ್ ಕಲಿ ಅಂದರೆ ಥರ್ಡ್ ಗೇರು ಸ್ಕಿಪ್ಪು. ನನಗೆ ಸ್ವಂತ ಕಲಿಯ ಕೇಳಿದಾನೆ, ನಾನು ಕಲ್ತು ಬಿಡ್ತೀನಿ ಅಂತ 4th ಸೀದಾ. ಇವತ್ತು 6th. ಇಲ್ಲೇ 6th ಈಗ. ಅದು ಮಮತಾಸ್ 86 ಆ ಬಿಲ್ಡಿಂಗ್. ಪ್ರಮೋಷ ಮಾಡಕ್ಕೆ ಹೇಳಿದ್ರ ನಮ್ಮ ಹುಡುಗಂದೆ ಕಣ ಅದು ಪಾಪ. ಹೌದಾ? ಹಂಗಾರೆ ಓಕೆ. ನಮ್ಮ ಕೀರ್ತಿ ಅದು ಮಚ್ಚ. 100ಕ್ಕೆ ಎತ್ತದೊಂದು ಬಾಕಿ ಈಗ ಡ್ರಿಫ್ಟ್ ಹೊಡಿಯೋಕ್ಕೆ. ಮಗ ಇಷ್ಟೆಲ್ಲ ಕಲ್ತಿದ್ಯಾ? ಡ್ರಿಫ್ಟ್ ಹೊಡಿಯೋದು ಹೆಂಗಂತ ಒಂಚೂರು ಹೇಳ್ಕೊಟ್ರೆ. ಆಯ್ತಪ್ಪ. ಆಮೇಲೆ ಮಾಡೋದು ಈಗ ಟ್ರೈ ಮಾಡ್ಲಾ? ಬೇಡ 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 ಬೇಡ. ನೀನು 3rd ಇಯರ್ ಸ್ಕಿಪ್ ಮಾಡಿದಾಗಲೇ ನನಗೆ ಗೊತ್ತಾಗೋಯ್ತು ನೀನು ಕಲ್ತು ಬಿಟ್ಟೆ ಅಂತ. ಅದಕ್ಕೆ ಸುಮ್ಮನೆ ಅದೇ. ಕಲ್ತಾಕೋಣ ಟರ್ನಿಂಗಲ್ಲಿ ಅವನೇ ಸೆಕೆಂಡಿಗೆ ಹೇಳ್ದ. ಕ್ರೇಜಿ. ಅದಕ್ಕೆ ನಾನು ಹೇಳ್ಕೊಡಲ್ಲ, ಏನಾದರೂ ಮಾಡ್ಕೊಂತ ಫೀಲ್ಡಲ್ಲಿ ಬಿಟ್ಬಿಡ್ತೀನಿ. ಫಸ್ಟ್ ಇಯರ್ ಒಂದೇ ಹೇಳ್ಕೊಡೋದು. ಫಸ್ಟ್ ಇಯರ್ ಒಂದು ಕಲ್ತು ಬಿಟ್ರೆ ಸೆಕೆಂಡ್ 3rd ಎಲ್ಲ ನೆಕ್ಸ್ಟು ಹ್ಯಾರಿಯರ್ ತಗೊಂಡು ಅವ್ರ ಅಮ್ಮನ ಕರ್ಕೊಂಡು ಹೋಗ್ತಾನೆ ಆರಾಮಾಗಿ. ಹುಡುಗ ಮನೇಲಿ ಹ್ಯಾರಿಯರ್ ಇಟ್ಟಿದ್ದಾನೆ. 5-6 ವರ್ಷದಿಂದ ಹ್ಯಾರಿಯರ್ ಇದೆ ಮನೆಯಲ್ಲಿ, ಮುಟ್ಟಿಲ್ಲ ಮನೆಯಲ್ಲಿ. ಹೆಂಗೆ ಇದು ಸೆಲ್ಫ್ ರೆಸ್ಪೆಕ್ಟ್ ಅಂದ್ರೆ ಇದು. ನಾವೆಲ್ಲ ನಮ್ಮ ಅಪ್ಪನ ಕಾರ್ ತಗೊಂಡು ಶೋಕಿ ಮಾಡ್ತಾ ಇದ್ದೀವಿ ಆಲ್ರೆಡಿ. ಅವ್ರ ಅಪ್ಪನ ಕಾರ್ ಇದ್ರೂ ಮುಟ್ತಾ ಇಲ್ಲ. ಅವನಿಗೆ ಡ್ರೈವಿಂಗ್ ಸ್ಕೂಲ್ ಹೋಗ್ತೀನಿ ಅಂತ ನಾವು ಬಿಡಲಿಲ್ಲ. ನಿಲ್ಸು ಬ್ರೇಕ್ ಹೊಡೆದು ನಿಲ್ಸ್ಬಿಟ್ಟು ಮತ್ತೆ ಎತ್ತು ಗಾಡಿನ. ನೈಸ್. ಇಲ್ಲ ನಿಲ್ಸು. ಫುಲ್ ಕ್ಲಚ್ ಹೊಡಿ, ಬ್ರೇಕ್ ಹೊಡಿ. ಫುಲ್ ಕ್ಲಚ್ ಹೊಡಿಬೇಕು. ಈಗ ಬ್ರೇಕ್ ಹಿಡಿ. ಈಗ ಇಷ್ಟೊತ್ತು ಡ್ರೈವಿಂಗ್ ಹೇಳ್ಕೊಟ್ಟಿದ್ದು ಆಯಿತು. ಅಣ್ಣ ಇವತ್ತು ಫಸ್ಟ್ ಡೇ. ಇನ್ನು ಮಗ ಡ್ರಿಫ್ಟ್ ಹೊಡಿಯೋದು ಹೆಂಗೆ ಅಂತ ಕೇಳ್ತಾನೆ. ಪದ್ಮಾಸ್ ಮುಚ್ಕೊಂಡು ಸೈಡಿಗೆ ಹೋಗ್ಬಿಡು ಅಂತ ಕಳಿಸ್ಬಿಟ್ಟೆ. ಏನೋ ಡ್ರಿಫ್ಟ್ ಹೊಡಿಯೋದು ಹೇಳ್ಕೊಡ್ಬೇಕಾ ನಿಂಗೆ? ಮಗ ಅದೇ ಮೇನಲ್ಲ. ಇನ್ನು ಫಸ್ಟ್ ಡೇ ಇವತ್ತು ಡ್ರಿಫ್ಟ್ ಹೊಡಿಯೋದು ಹೇಳ್ಕೊಟ್ಬಿಡ್ಬೇಕಂತ ನಿನಗೆ. ವೈಪರಕ್ಕೆ ಆನ್ ಮಾಡಿದ್ದೆ. ಪೆಟ್ರೋಲ್ ಖಾಲಿ ಯಶಸ್. ಪಾರ್ಟಿ ಬೈ ಸುದೀನ್ MS. ಈಸ್ ದ ಗಾಯ್ ಹೂ ಇಸ್ ಸ್ಪಾನ್ಸರಿಂಗ್ ಅಸ್ ನಾವು. ಸ್ಪಾನ್ಸ್ ಮಾಡ್ತಾ ಇದ್ದಾನೆ. ಆ್ಯಂಡ್ ಈ ಈಸ್ ಒನ್ ಮೋರ್ ಸ್ಪಾನ್ಸರ್. ನಾನು ಕಾಲಿತೀನಿ. ಈಗ ಕನೆಕ್ಟ್ ಅದು ವಾಯ್ಸ್ ಬರುತ್ತೆ. ನಾನು ಅಲ್ಲಿಗೆ ಒಂದು ಬ್ರೇಕ್ ಹಾಕ್ತೀನಿ, ಕಟ್ ಹಾಕ್ತೀನಿ. ಇದು ನಾನೇನು ಅಂಡು ಎಡಿಟರ್ ಅಂದ್ಕೊಂಡಿದ್ಯಾ ನಿನ್ನ ಥರ? ಡ್ಯಾವಿನ್ಸಿ ಕಲ್ತ್ಬಿಟ್ಟು ಆಮೇಲೆ ಪ್ರೀಮಿಯರ್ ಪ್ರೋ ಬಂದ್ಬಿಟ್ಟು ಅಲ್ಲಿ ಮಾಡಿಸ್ಕೊಂಡು ಒಂದು ನೆಟ್ಟಿಗೆ ಕಲಿಬೇಕು. ಎಲ್ಲ ಕಡೆ ಹೋಗಿ ಕೈ ತುರ್ಸೋದು ಹಿಂಗೆ. ಬಿಡೋ, ನಿನ್ನ ಮುಖ ಎಲ್ಲರೂ ನೋಡಿದ್ದಾರೆ, ಎಲ್ಲ ವಿಡಿಯೋಲ್ಲೂ ಬಂದ್ಬಿಡ್ತೀರ. ವಿ ಆರ್ ಅಗೇನ್ ದ ವಂಡರ್ಲಾ ಬಾಯ್ಸ್ ಆರ್ ಬ್ಯಾಕ್ ಅಗೇನ್. ಜಸ್ಟ್ ಮನಿ ಇಸ್ ಮಿಸ್ಸಿಂಗ್. ಹುಷಾರಿಲ್ಲದೆ ಮಂಗೋಮಿಟ್ಟಿಯಾನೆ. ನಮ್ಮದು ಗಲ ಸೂಕ್ರ. ವಂಡರ್ಲಾ ಆಯ್ತಲ್ಲ, ಈಗ ನೆಕ್ಸ್ಟ್ ಕೇರಳ ಟ್ರಿಪ್ ಹಾಕಿದೀವಿ. ಕೇರಳ ಅಲ್ಲ, ಫಸ್ಟ್ ದಡಿ ವಿದಿನ್ ದ ಸ್ಟೇಟ್ ಕಂಪ್ಲೀಟ್ ಮಾಡೋಣ. ಹೊಡ್ಬಿಟ್ಟ ಕೇರಳ ಅಲ್ಲಿ ದೊಡ್ಡದಾಗಿ. ಕೇರಳಕ್ಕೆ ದುಡ್ಡಿಲ್ಲ. ದಾಂಡೇಲಿ ಇಲ್ಲಾಂದರೆ ಏನಂತೆ ಅಲ್ಲಿ ಉಡುಪಿ, ಮಂಗಳೂರು, ಹೊನ್ನಾವರ. ಸೊ ಜುಲೈಯಲ್ಲಿ ಒಂದು ಆಗುತ್ತೆ ಫಾರ್ ಶೋರ್. ಎಲ್ಲ ಸಡನ್ನಾಗಿ ಈ ಥರ ಥೈಲ್ಯಾಂಡ್ ಒಳ್ಳೆ ವಂಡರ್ಲಾ ಹೋಗೋದು 1 ತಿಂಗಳಿಂದ ಥೈಲ್ಯಾಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ದಂಗೆ ಮಾಡಿದ್ರು. ಈ ಥರ ಎಲ್ಲ ಮಾಡಲ್ಲ, ಸೀದಾ ಹೊಡ್ತಾ ಇರೋದು. ಹೋಗೋಣ ಬಿಡು, ಎಲ್ಲೋದ್ರೂ ಹೋಗೋದೆ. ನೀನು ಡೆಲ್ಲಿನಾ? ಡೆಲ್ಲಿಯಿಂದ ಫ್ಲೈಟ್ ತಗೊಂಡು ಬಾ. ನಾನು ಕರ್ನಾಟಕ. ನೆಕ್ಸ್ಟ್ ಟ್ರಿಪ್ ಈಗಲೇ ಪ್ಲಾನ್ ಮಾಡ್ತಿದ್ದೀರಾ? ಇವನೇ ಮಾತಾಡಿದ್ದು ಕೆಟ್ಟ ಮಾತು. ಇವನೇ ಸಚಿನ್ ಏನ್ ಅವನೇ ಮಾತಾಡಿದ್ದು. ನಮ್ಮ ಗ್ರೂಪಲ್ಲಿ ಕೆಟ್ಟ ಮಾತು ಬ್ಯಾನ್ ಮಾಡಿದ್ದೀವಿ ನಾವು ನೆನ್ನೆ ಹಾಸನ್ ಬಂದಾಗಿಂದ. ಯಾಕಂದ್ರೆ ಫ್ಯಾಮಿಲಿ ಎಲ್ಲ ನೋಡಿದಿರ್ತಾರೆ ನಮ್ಮ ವಿಡಿಯೋ. ಆಫ್ ದ ಕ್ಯಾಮ್ರಾನ ನಾವು ಧೀರಜ್ ಏನೋ ನಗಾಡ್ತಿದ್ಯಾ ಒಳೊಳಗೆ. ಕೆಲವೊಂದು ಮಾತು ಮನಸ್ಸಲ್ಲಿ ಇರಬೇಕು, ಆಚೆ ತರಬಾರ್ದು ಅಂತ ಸುಮ್ಮನೆ ಆಗ್ತಿದ್ಯಾ? ಇವತ್ತು ಕೆಫೆ ಕರ್ಕೊಂಡು ಹೋಗ್ತೀನಿ, ಧೀರಜ್ ಏನೋ ಸ್ಪಾನ್ಸ್ ಮಾಡಿಸ್ತಾನೆ ಅನ್ಸುತ್ತೆ. ಸಚಿನ್ ಅಪ್ಪ ದುಡ್ಡು ಹಾಕಿದಾರಂತೆ. ಏನು ಒನ್ ವೇ? ಓ ಉಯ್
ಇಲ್ಲೊಂದು ಆಕ್ಸಿಡೆಂಟ್ ಆಯಿತು ಕಲ್ಯಾಣನಗರದಲ್ಲಿ, ಕಾಲೆಲ್ಲ ಓಪನ್ ಆಗಿತ್ತು ಈಗ ಜಸ್ಟು. ಓಕೆ ಲಾಲ್ಬಾಗೆ ನಂದು ಅಂತಿರಲ್ಲೋ, ಯಪ್ಪ ದೇವ್ರೆ. ಲಾಲ್ಬಾಗ್ ನಂದು ಅನ್ನೋಕ್ಕಿಂತ ಮುಂಚೆ ಒಂದು ಡೈಲಾಗ್ ಇದೆ, ಆದರೆ ಅದನ್ನು ನಾವು ಹೇಳಲ್ಲ, ಬ್ಯಾನ್ ಮಾಡಿದ್ದೀವಿ ಕೆಟ್ಟ ಮಾತು ಗ್ರೂಪಲ್ಲಿ. ಚಾಲೆಂಜ್ ಇರೋಣ ಒಂದಿನ, ಅದೇನಂತಾರಲ್ಲ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಬಾರ್ದು. ಆ ಚಾಲೆಂಜ್ ಬೇಡ, ಅದು ಹೊಡಿಯೋ ಚಾಲೆಂಜ್ ಮಾಡೋಣ, ಹೊಡಿಯೋ ಚಾಲೆಂಜು. ಯಶಸ್ಸಿಗೆ ಹಾಕಕ್ಕೆ ತುಂಬಿಡೋಣ ಅದ್ಲಾಗೆ ಅನ್ಬೇಕು. ಧೀರಜ್, ನಿನ್ನ ಕಾರ್ ನಿನಗೆ ಆಫ್ಟರ್ ಲಾಂಗ್ ಟೈಮ್ ಓಡಿಸ್ಬಿಟ್ಟು ಏನು ಅನಿಸ್ತಾ ಇದೆ? ಯಶಸ್, ನನ್ನ ಬ್ಯಾಂಗ್ಳೂರಿಗೆ ಫುಲ್ಲು ಫ್ರಂಟ್ ಸೀಟಲ್ಲಿ ಕೂತಿ ಇವಾಗ ಹಿಂದೆ ಕೂತಿ ನಿನ್ನ ಅನಿಸಿಕೆ ಏನು ಅನಿಸ್ತಾ ಇದೆ ಸಡನ್ನಾಗಿ ಬ್ಯಾಕ್ ವ್ಯೂ? ಅಲ್ಟ್ರಾಸ್ ಇನ್ ದ ರಿಯರ್ ಇನ್ ಸೀಟ್ ಕಂಫರ್ಟ್ ಚೆನ್ನಾಗಿದೆ. ಲೋ ಇನ್ನೆಲ್ಲಾದ್ರೂ ಕನ್ನಡಿಗ ಮೂಡ್ ಆನ್ ಮಾಡ್ಕೊಂತ ಕಡೋ ಸುಮ್ಮನಿರು. ಸ್ಪೆಸಿಫಿಕೇಶನ್ ಹೇಳಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ದಾನೆ ಎಲ್ಲಾದ್ರು. ಇಲ್ಲಿ ಬ್ಯಾರಿಕೇಡ್ ಹೊಡೆದು ಬಿಸಾಕ್ಬಿಟ್ಟಿದ್ದಾರೆ ಯಶಸ್ ಕಡೋರು. ಸುದೀನ್ ಯಾಕೋ ಹೇಳಿದ್ದೀನಿ ಬಿಡು ಮಚ್ಚ, ಹೆಸರು ಬೇಡ, ಕಾನೂನು ಕೈಗೆ ತಗೋಬೇಡ ಅಷ್ಟೇ. ಈಗ ಎಲ್ಲಿ ಹೋಯ್ತಾ ಇರೋದು? ನಿನ್ನ ಮನ್ಸೊಳಗೆ. ನನ್ನ ಛೀ, ಕೆಟ್ಟವನು ಯಶಸ್ ಕೆಟ್ಟವನು. ಇಲ್ಲ ಒಳ್ಳೆ ಧೀರಜ್ ಸರ್ಪ್ರೈಸ್, ಸರ್ಪ್ರೈಸ್. ಇಲ್ಲ ವಿಡಿಯೋಲ್ಲಿ ಅವನ ವಾಯ್ಸ್ ಬರಬಾರ್ದು ಅಂತ ಅಣ್ಣ ಇಸ್ ಹೈಡಿಂಗ್ ಅಪ್. ಅದು ಮಿರರ್ ನೋಡು, ಆಲ್ಟೋದು ಸಖತ್ತಾಗಿದೆ, ಕ್ರೇಜಿ. ರೈಟ್ ಸೈಡಿಂದ ಆಲ್ಟೋ ಮಿರರ್ ಇಲ್ಲಿ ಮುಂದ್ಗಡೆ. ಅವ್ರು ನೋಡೋದು ಬೇಡವಾ, ನೀನು ಮಾತ್ರ ನೋಡ್ಕೊಂಬಿಟ್ರೆ ನಾನು ನೋಡ್ಕೊಂಡ್ರೆ ಸಾಕು. ಏನ ಚಿಕ್ಕಮಗಳೂರಲ್ಲಿ ಮಳೆ ಇಲ್ಲ ಅಂತ ಹೇಳಿದ್ರು, ವೆದರ್ ಚೆನ್ನಾಗಿ ಆಗ್ತಾ ಇದೆ. ಸನ್ಸೆಟ್ ಟೈಮಲ್ಲಿ ಫುಲ್ಲು ಸ್ಕೈಸ್ ಎಲ್ಲ ಪಿಂಕ್ ಆಗ್ತಿದೆ. ಸಚಿನ್, ನಿನ್ನ ಕಲರ್ ಪಿಂಕ್ ಸ್ಕೈಸ್ ಮೇಲೆ. ಯಾಕೋ ಈ ಫೋನ್ ಸ್ಟಾರ್ಟಿಂಗ್ ಐಫೋನ್ ತೊಗೊಂಡಾಗ ಪಿಂಕ್ ಆಗಿತ್ತಲ್ಲ. ನಮ್ಮ ಸಚಿನ್ ಸ್ಪೆಷಾಲಿಟಿ, ಅವ್ನು ಏನೇ ವಸ್ತು ತೊಗೊಂಡ್ರು ಅದು ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಸ್ಕೂಟಿ ಹೆಂಗೋ ಇನ್ನೂ ವೈಟ್ ಇದೆ. ಸಚಿನ್ ಏನು ತೊಗೊಂಡ್ರು ಪಿಂಕ್ ಆಗುತ್ತೆ. ಪಿಂಕಿ ಅಂತ ಇಟ್ಟಿದ್ರಲ್ಲ ನಿನಗೆ ಹೆಸರು ಮನೆಯಲ್ಲಿ? ಹುಡುಗರು ಇಟ್ಟಿದ್ದ. ಸೊ ನಮ್ಮ ಜೆನ್ನಿ ಅಣ್ಣ ಕೆಫೆಗೆ ಎಲ್ಲರೂ ಬಂದಿದ್ದೀವಿ. ಬ್ರೀಸ್ ಆ್ಯಂಡ್ ಸ್ಟೋರೀಸ್, ನಥಿಂಗ್ ಬಟ್ ಬ್ರೀಸ್ ಆ್ಯಂಡ್ ಸ್ಟೋರೀಸ್ ಕೆಫೆಗೆ ಎಲ್ಲರೂ ಬಂದಿದ್ದೀವಿ. ಬಾಯ್ಸರೆಲ್ಲ ಒಬ್ಬೊಬ್ಬರು ಎಳಿತಾ ಇದ್ದಾರೆ. ಧೀರಜ್ ನೋಡಿರಲಿಲ್ಲ, ಅದಕ್ಕೋಸ್ಕರ ಬಂದು. ಕಾಂಟೆಂಟ್ ಏನು ಪ್ಲ್ಯಾನ್ ಇರಲಿಲ್ಲ ಶೂಟಿಗೆ. ಇಫ್ ಇನ್ ಕೇಸ್ ಇವಾಗ ಆದರೆ ಒಂದೆರಡು ಕ್ಲಿಪ್ಸ್ ತೊಗೊಳೋದು. ಮೈಕ್ ಕನೆಕ್ಟ್ ಆಗೋಲ್ಲ ಬೇಗ. ಡಿ ಜೆ ಆ್ಯಕ್ಷನ್ ಫಾರ್ ಪ್ರಾಬ್ಲಮ್ಸ್. ಆ್ಯಕ್ಷನ್ ಫೇಲ್ ಆದರೆ ಪಟ್ಟ ಕನೆಕ್ಟ್ ಆಗಿಬಿಡುತ್ತೆ. ಕೆಫೆಯಲ್ಲೆಲ್ಲ ಸ್ವಲ್ಪ ಮಜಾ ಮಾಡಿ, ಬಾಯ್ಸ್ ಜೊತೆ ಟೈಮ್ ಪಾಸ್ ಮಾಡಿ ಮನೆಗೆ ಹೊರಟಿದ್ದೀವಿ. ಧೀರಜ್ ಕಾರ್ ಇಸ್ ಬ್ಯಾಕ್. ಅದ್ರ ಆಚೆ ಇನ್ನೊಂದು ಸೈಡ್ ಪೊಸಿಷನ್ ಚೇಂಜ್ ಮಾಡ್ಕೊಂಡಿದ್ದೀವಿ ಈಗ. ಪೊಸಿಷನ್ ಮುಂದೆ ಹೋಗಿದೆ, ಶೇಪ್ಗೆ ನಮ್ಮ ಪೊಸಿಷನ್ ಎಲ್ಲ ಬಂದಿದೆ ಅಲ್ಲ. ನಿನ್ನ ಶೇಪಿಗೆ ಸೆಂಟರ್ ಪೊಸಿಷನ್ ಮಾತ್ರ ಸುಧೀರಿಂದ ಇನ್ನೂ ಚೇಂಜ್ ಆಗ್ತಾ ಇಲ್ಲ. ಲೈಟ್ ಆಗ್ತೀನಿ ನೋಡ್ಕೊಂಬಿಡಿ, ಸೆಂಟರ್ ಪೊಸಿಷನ್ ಕರೆಕ್ಟ್ ಆಗಿದೆ. ಇನ್ನು ಕೊಡೋಣ. ಸಂಜಯ್ ಪೊಸಿಷನ್ ಅಂತೂ ಚೇಂಜ್ ಆಗಲ್ಲ. ಅಲ್ಲ ಕಣವ, ಆಗಿ ಧೀರಜ್, ನಿನ್ನ ಶೇಪಿಗೆ ಎಷ್ಟು ಸೈಡ್ಸ್ ಇದೆ? ಬೇಡ, ಧೀರಜ್ ಹೇಳಿ ಬೇಡ. ಪೊಸಿಷನ್ ಚೇಂಜ್ ಆಗ್ತಾ ಇದೆ, ಒಂದು ಚೇಂಜ್ ಆಯ್ತು. ಅಲ್ಲಿಂದ ಇಲ್ಲಿ ಎಲ್ಲೆಲ್ಲ ಬರ್ತಾ ಇದ್ದೀನಿ. ನನ್ನ ಪೊಸಿಷನ್ ತುಂಬಾ ಚೇಂಜ್ ಆಗಿದೆ. ತೊಡೆ ಮೇಲೆ ಕೂತಿದ್ದೆ, ಡ್ರೈವರ್ ಮಾತ್ರ ಸೇಮ್. ಇವಾಗ ಡ್ರೈವರ್ ಸೇಮ್ ಇಲ್ಲ, ಡ್ರೈವರ್ ಚೇಂಜ್ ಆಗಿದೆ. ವಿಡಿಯೋಲ್ ಬಂದಾಗಿಂದ ಡ್ರೈವರ್ ಅಲ್ಲೇ ಇದ್ದಾರೆ ಅಷ್ಟೇ. ನೆನ್ನೆ ಬೆಳಿಗ್ಗೆ ನೀನು ಡ್ರೈವರ್ ಅಲ್ಲ ನಮಗೆ. ನಾ ಡ್ರೈವರ ಹಾಡಾಡ್ಬಿಡಿ, ನಾ ಡ್ರೈವರ ಅಂತ. ಕಿಟಕಿ ಹಾಕ್ಬಿಡೋ ಇರೋ. ಲಾಕ್ ಮಾಡೋ. ನಾವು ಇಂಡಿಯಾ ಹೆಸರಲ್ಲ ಅವತ್ತು. ಅವ್ರು 3 ಜನನು ಒಂದೇ ಹೇಳಿದ್ರು, 3 ಥರ ಹೇಳಿದ್ರು. ಯಾರು? ನಾನು ಹೇಳಿಲ್ಲ ಮಗ. ಏನು ಹೇಳಿದ್ರು? ಗೇಗಳು ಹೇಳಿದ್ದು. ಮುಂದೆ ಏನು ಹೇಳ್ತೀರಾ ಮರೆ? ನಿಮಗೆ ಅರ್ಥ ಆಗಲ್ಲ. ಅವೆಲ್ಲ ಬಿಟ್ಬಿಡಿ. ಬೆಂಗಳೂರಲ್ಲಿ ಏನ್ ಕಲ್ತಿದ್ದೆ ನಿಂದ? ವೀಲಿಂಗ್ ಹೊಡಿಲ್ಲ. ಬೆಂಗಳೂರಲ್ಲಿ ನಿನ್ನಂತವ್ರು ಕಲ್ತಿಯ ನಾನು. ಇದಾಗಿರುತ್ತೆ ನಮ್ಮ ಡೇ 27. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಡೇ 28 ಒಳಗೆ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಓಕೆ.